ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಗಳೂರಿಗೆ ಬಂದಿದ್ದೆ ನಾನು. ಸೊ ಬೆಂಗಳೂರಿಗೆ ಯಾರು ಫಸ್ಟ್ ಟೈಮ್ ಬರ್ತಿರ್ತಾರೆ ಎಲ್ಲ ಕೂಡ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ವಿಧಾನಸೌಧದ ಮುಂದೆ ತಗೊಳ್ಳೋದು ನಾರ್ಮಲ್ಲು. ಏಕೆಂದರೆ ಅದು ಬೆಂಗಳೂರು ಬಂದಾಗ ವಿಧಾನಸೌಧನೇ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ, ಸರ್ಚ್ ಮಾಡ್ತಿರ್ತಾರೆ ಫಸ್ಟ್ ಟೈಮ್ ಬರ್ತಿರೋರು. ಸೊ ನಾನು ಕೂಡ 3-4 ವರ್ಷದಿಂದ ಬಂದಿದ್ದೆ. ಆವಾಗ ಒಂದು ಫೋಟೋ, ಒಂದು ವೀಡಿಯೋ ತಗೊಂಡು ಹೋಗಿದೆ. ಅದು ನನ್ನಲ್ಲಿ ಇನ್ನೂ ಇದೆ. ಸೊ ವಿಷಯಕ್ಕೆ ಬರೋದಾದರೆ, ಬೆಂಗಳೂರಿಗೆ ಯಾರ್ಯಾರು ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಬರ್ತಿರ್ತೀರ ಅಂದರೆ ಫ್ರೆಷರ್ ಆಗಿ, ಅಂದರೆ ಗ್ರ್ಯಾಜುಯೇಷನ್ ಮುಗಿಸಿ ಬರ್ತಿರೋರಿಗೆ ಎಲ್ಲರೂ ಕೂಡ ಒಂದು ಕನಸು ಇರುತ್ತೆ. ನಾನು ಸ್ಟಾರ್ಟಿಂಗೇನೆ 30,000 ಸಂಬಳ ತಗೊಬೇಕು ಅಂತ ನಮ್ಮದು ಕಾಲೇಜ್ ಡೇಸಲ್ಲಿ ಅನ್ಕೊತಾ ಇರ್ತೀವಿ ನಾವು. ಸೊ ಇಲ್ಲಿಗೆ ಬಂದಾದಮೇಲೆ ರಿಯಾಲಿಟಿ ಗೊತ್ತಾಗೋದು, ಎಷ್ಟು ಕೊಡ್ತಾರೆ ಸ್ಯಾಲ್ರಿ, ನಮ್ಮಲ್ಲಿ ಯಾವ ಥರ ಸ್ಕಿಲ್ ಇರಬೇಕು ಅಂತ. ಫಸ್ಟೇನೆ ಆ ಥರ ಥಿಂಕ್ ಮಾಡಿಬಿಟ್ಟು ಗ್ರ್ಯಾಜುಯೇಷನ್ ಮುಗೀತು, ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಸೆಟಲ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರಲ್ಲ, ಅದು ಖಂಡಿತವಾಗಿಯೂ ಇಲ್ಲಿ ಬಂದು ಅನುಭವಿಸಿದ್ರೇ ಗೊತ್ತಾಗೋವಂಥದ್ದು. ಸೊ ಎಷ್ಟೋ ದಿನಗಳಾದಮೇಲೆ ಬೆಂಗಳೂರಿಗೆ ಬಂದಿರೋವಂಥದ್ದು. ಸೊ ಇಂಟರ್ವ್ಯೂ ಇತ್ತು ಅಂದ್ಬಿಟ್ಟು ಸ್ವಲ್ಪ ನರ್ವಸಲ್ಲೇ ಹೋದೆ. ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ಕು, ಬಸ್ಸು ಏನೇನು 5 ನಿಮಿಷಕ್ಕೂ 2 ಸ್ಟಾಪ್ ಕೊಡುವಂಥದ್ದು, ಭಾಳ ಕಿರಿಕಿರಿ. ಸೊ ಏನಂದರೆ ನಾನು ಎಲ್ಲರನ್ನೂ ಗಮನಿಸ್ತಿದ್ದೆ ಇಲ್ಲಿ. ಈಗ ನಾನು ನಡ್ಕೊಂಬರ್ತಿರ್ಬೇಕಾದ್ರೆ IT ಆಗಿರ್ಬೋದು, ನಾನ್ IT ಆಗಿರ್ಬೋದು ಎಲ್ಲ ಕೂಡ ನಡ್ಕೊಂಡು ಆಕ್ಟಿವ್ ಆಗಿ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರು. ಸೊ ನಮ್ಮಲ್ಲಿ ಆ ಸ್ಕಿಲ್ ಇರಬೇಕು. ಈವನ್ ನಾವು ಕೆಲ್ಸಕ್ಕೆ ಸೇರಿಕೊಂಡಾಗ ಇಂಟರ್ವ್ಯೂವಲ್ಲಿ ಬೇಬೆ ಅಂದರೆ ಆಗಲ್ಲ. ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕು. ಮತ್ತು ನಮಗೆ ಗ್ರ್ಯಾಜುಯೇಷನ್ ಆದ ಕೂಡಲೇ ಕೆಲಸ ಸಿಗುತ್ತೆ ಅನ್ನೋದು ಸುಳ್ಳು. ಸೊ ನಮ್ಮಲ್ಲಿ 3 ಸ್ಕಿಲ್ನ ಬೆಳೆಸ್ಕೊಬೇಕು. ಮೇನಾಗಿ ಇಂಗ್ಲೀಷ್ನ ಸ್ವಲ್ಪ ಮಾತಾಡೋದನ್ನು ಕಲಿಬೇಕು. ಅಟ್ಲೀಸ್ಟ್ ಫ್ಲೂಯೆನ್ಸಾಗಿ ಇಂಗ್ಲೀಷ್ನ ಮಾತಾಡೋದನ್ನು ಕಲಿಬೇಕು. ಇಲ್ಲಾಂದರೆ ಜಾಬ್ ಸಿಗೋದು, ಹೈ ಲೆವೆಲ್ಗೆ ಜಾಬ್ ಸಿಗೋದು ಕಷ್ಟ ಇದೆ. ಸೊ ನಾವು 30,000 40,000 ಸಂಬಳ ತಗೊಬೇಕು ಅಂತ ಕಾಲೇಜ್ ಡೇಸಲ್ಲಿ ಏನು ಡ್ರೀಮನ್ನು ಇಟ್ಕೊಂಡಿದ್ದು. ಸೊ ನಾವು ಸ್ಕಿಲ್ನ ಕಲಿತ್ರೆ ಅಫ್ಕೋರ್ಸ್ ನಮಗೆ IT ಜಾಬ್ ಆಗಿರ್ಬೋದು, ನಾನ್ IT ಜಾಬಲ್ಲೇ ಸುಮಾರು ಥರ ಇದೆ. ಅಕೌಂಟ್ ಫೀಲ್ಡಲ್ಲಿ ಆಗಿರ್ಬೋದು, ಟ್ಯಾಲಿ, SAP ಬೇಜಾನ್ ಕೆಲಸ ಇದೆ. CA ಆಗಿರ್ಬೋದು, ಬೇಜಾನ್ ನಾವು ಕಲ್ತ್ಕೊಂಬಿಟ್ರೆ ನಮ್ಗೆ ಅಫ್ಕೋರ್ಸ್ ಜಾಬ್ ಹುಡ್ಕೊಂಬರುತ್ತೆ. ಸೊ ನಾವು ಯಾವುದೇ ರೀತಿ ಗ್ರ್ಯಾಜುಯೇಷನಲ್ಲಿ ಸ್ಕಿಲ್ನ ಕಲಿದೇನೆ ಈ ಥರ ಬಂದುಬಿಟ್ಟು ಬೆಂಗಳೂರಲ್ಲಿ ಸ್ಟಾರ್ಟಿಂಗೇನೆ 30,000 20,000 ಸ್ಯಾಲ್ರಿ ತೊಗೊತೀನಂದರೆ ಭಾಳ ಕಷ್ಟ ಇದೆ. ಇಲ್ಲಿ ಬಂದೊಂದು ಸಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸ್ಕಿಲ್ನ ನೀವು ಕಲ್ತ್ಕೊಂಬಿಟ್ಟು 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ನ ನೀವು ಬಿಲ್ಡ್ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ತಾನೇ ಜಾಸ್ತಿ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.